ನಿಮ್ಮ ಅಂದರೆ ನನಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ಲರ ಜೀವನದಲ್ಲೂ ಖುಷಿ, ನೆಮ್ಮದಿ, ಸಂತೋಷ ಪ್ರತಿಯೊಂದನ್ನು ತರಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವಿಡಿಯೋ ಏನು ಅಂದರೆ, ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ತರಿಸಿದೆ. ಸೊ ಆ ಪ್ರಾಡಕ್ಟ್ ಯಾವ ಥರ ವರ್ಕ್ ಆಗುತ್ತೆ, ಆ ಪ್ರಾಡಕ್ಟ್ ನಿಜವಾಗ್ಲೂ ವರ್ತ್ ಇದೆಯಾ ತೊಗೊಳ್ಳೋದು ಅನ್ನೋದನ್ನು ರಿವ್ಯೂ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂದರೆ, ಅರ್ಬನ್ ಯೋಗ್ ಕಂಪನಿ ಕಡೆಯಿಂದ ತೊಗೊಂಡಿರೋದು ಮೇಕ್ ಮೀ ಬೋಲ್ಡ್ 3-in-1 ಹಾಟ್ ಹೇರ್ ಬ್ರಷ್. ಸೊ ಇದು ಬಂದ್ಬಿಟ್ಟು ಸ್ಟ್ರೈಟ್ನಿಂಗ್, ಕರ್ಲಿಂಗ್, ಅದ್ರ ಜೊತೆಗೆ ಹೇರ್ ಡ್ರೈಯರ್. ಸೊ ಮೂರೂ 3-in-1 ಒಂದರಲ್ಲೇ ವರ್ಕ್ ಆಗೋ ಥರ ತೋರಿಸ್ತೀನಿ ಏನೇನಿದೆ ಅಂತ. ಬಂದರೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. 3 ಪಾರ್ಟ್ಸ್ಗಳ ಥರ ಇದೆ. ಸೊ ಇದು ಏನಿದೆ, ಇದು ಬಂದ್ಬಿಟ್ಟು ಏರ್ ಡ್ರೈಯರು. ಸೊ ಇದು ಬಾಡಿ ಅಂದರೆ ಏರ್ ಸ್ಟ್ರೈಟ್ನರ್ ಏನಿದೆ ಅದ್ರದ್ದು ಬಾಡಿ ಇದು. ಸೊ ಅಂದರೆ ಬ್ರಷ್ದು. ಸೊ ಈ ಥರ ಇರುತ್ತೆ ಬಾಡಿ. ಆ್ಯಂಡ್ ಇದು ಬಂದ್ಬಿಟ್ಟು ಹೇರ್ ಡ್ರೈಯರ್. ಆ್ಯಂಡ್ ಇನ್ನೂ ಒಂದು ಪಾರ್ಟ್ ಇದೆ, ಇದು ಬಂದ್ಬಿಟ್ಟು ಅಂದರೆ ಹೇರ್ ಸ್ಟ್ರೈಟ್ನರ್ ಆರ್ ಕರ್ಲರ್ ಆರ್ ಹೇರ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋ ಅಂಥದ್ದು. ಸೊ ಫಸ್ಟು ನಾನು ಹೇಗೂ ನಂದು ಕೂದಲು ತೇವ ಇದೆ, ಸ್ನಾನ ಮಾಡಿಕೊಂಡು ತೇವ ಇದೆ. ಸೊ ಅದಕ್ಕೆ ಹೇರ್ ಸ್ಟ್ರೈಟ್ನರ್ನ ಯೂಸ್ ಮಾಡೋಣ. ಸೊ ಇಲ್ಲಿ ನಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ ಆಫ್, ವಾರ್ಮ್, ಲೋ, ಮೀಡಿಯಮ್, ಹೈ ಅಂತ ಇದೆ. ಸೊ ಇದನ್ನು, ಈ ಬಟನ್ ಏನಿದೆ ಅದನ್ನು ಹಿಂಗೆ ಕೆಳಗಡೆಗೆ ಎಳೆದ್ಬಿಟ್ಟು ನೀಟಾಗಿ ಫಿಕ್ಸ್ ಮಾಡಾದಮೇಲೆ ಹಿಂಗೆ ಬಿಟ್ಟರೆ ಅದು ನೀಟಾಗಿ ಲಾಕ್ ಆಗುತ್ತೆ. ಸೊ ಅದಾದಮೇಲೆ ಇದನ್ನು ಯೂಸ್ ಮಾಡಬೇಕು. ಬನ್ನಿ ಮಾಡೋಣ. ಸೊ ಈ ಥರ ವರ್ಕ್ ಆಗುತ್ತೆ. ಇವಾಗ ನನಗೆ ತುಂಬ ಹೀಟ್ ಇಷ್ಟ ಆಗಲ್ಲ. ಸೊ ನಾನು ವಾಮಲ್ಲೇ ನಾನು ಹೇರ್ ಡ್ರೈ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಆಪ್ಷನ್ಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ನಾವು ವಾಮ್ಗೆ ತೊಗೊಳ್ಬೋದು. ಸೊ ಈಗ ಸದ್ಯಕ್ಕೆ ಇಷ್ಟ ಆಯಿತು ನಂದು. ಸೊ ಇನ್ನೊಂದು ಸ್ವಲ್ಪ ಹೇರ್ ಡ್ರೈ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಹೇರ್ ವಾಲ್ಯೂಮೈಸ್ ಅಂದರೆ ಹೇರ್ ಸೆಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಲೈಟಾಗಿ ಕೂಮ್ ಮಾಡ್ಕೊಳ್ಳೋಣ. ಅಂದರೆ ನಿಮಗೆ ಯಾವ ಥರ ಬೇಕೋ ಆ ಥರನೆಲ್ಲ ಮಾಡ್ಬೋದು ಇದರಲ್ಲಿ. ಅಂದರೆ ಹೇರ್ ಸ್ಟ್ರೈಟ್ನರು ಮಾಡ್ಬೋದು, ಹೇರ್ ಕಲರು ಮಾಡ್ಬೋದು. ಅಂದರೆ ಟೆಕ್ನಿಕ್ಸ್ ಇದೆ, ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಮಾಡ್ಕೋಬೇಕು. ಹಾಗೆ ಹೇರ್ ವಾಲ್ಯೂಮೈಸರ್ ಸಹ. ಸೊ ನನ್ನ ನಾರ್ಮಲ್ ಕೂದಲು ಈ ಥರ ಇದೆ. ಸೊ ಈ ಥರ ಇದೆ. ಸೊ ಇವಾಗ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ನಾನು ಹೇಳಿದ್ನಲ್ಲ ಅದೇ ಥರ ಹಿಂಗೆ ಲಾಕ್ನ ಕೆಳಗೆ ಎಳೆದ್ಬಿಟ್ಟು, ಇಲ್ಲಿ ಟೈಟ್ ಆದಾಗ ಸೌಂಡ್ ಬರುತ್ತೆ, ಆ ಟೈಟ್ನೆಸ್ ಗೊತ್ತಾಗುತ್ತೆ ಟೈಟ್ ಆದಾಗ. ಅದಾದಮೇಲೆ ಇದು ಕೆಳಗೆ ಎಳೆದಿರ್ತೀವಲ್ಲ ಅದನ್ನು ಬಿಟ್ಬಿಡಬೇಕು. ಸೊ ಇವಾಗ ಅದು ಟೈಟ್ ಆಗಿದೆ. ಸೊ ಇವಾಗ ಇದನ್ನು ಯೂಸ್ ಮಾಡೋಣ. ಸೊ ಇದು ಈ ಥರ ಬರುತ್ತಲ್ಲ, ಇದು ಮೀಡಿಯಮಲ್ಲಿದೆ, ನಾನು ವಾರ್ಮಲ್ಲಿ ಇರ್ತೀನಿ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಇವಾಗ ಹೇರ್ ಸೆಟ್ ಮಾಡಿರೋದು ಈ ಕಡೆ ಸೈಡ್ ಈ ಥರ ಇದೆ. ಆ್ಯಂಡ್ ಇದು ನನ್ನ ನಾರ್ಮಲ್ ಹೇರ್ಸ್, ನಾರ್ಮಲಾಗಿ ಕೂಮ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಅದಿದು. ಸೊ ಇವಾಗ ಅಂದರೆ ಎವಿಡೆಂಟಾಗಿ ಕಾಣಿಸ್ತಾ ಇದೆ ಅದು ನೀಟಾಗಿ ಆಗಿರೋದು. ಬಟ್ ಏನು ಅಂದರೆ ಯೂಸ್ ಮಾಡಬೇಕಾದ್ರೆ ಅಂದರೆ ಹೇರ್ ಪ್ರೊಟೆಕ್ಟರ್, ಸ್ಪ್ರೇ ಆರ್ ಸಿರಮ್ ಏನಾದರೂ ಸರಿ ಹಾಕ್ಕೊಂಡು ಯೂಸ್ ಮಾಡಿ, ಆರೆಲ್ಸ್ ಹೇರ್ ಸುಮ್ಮನೆ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ತುಂಬ ಜನ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತಾರೆ, ಅಂದರೆ ಎವ್ರಿ ಡೇ ಯೂಸ್ ಮಾಡ್ತಾರೆ, ವೀಕ್ಲಿ ಥ್ರೈಸ್ ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೀವೆಲ್ಲ ಹೇರ್ ಸ್ಪ್ರೇ ಆರ್ ಹೇರ್ ಪ್ರೊಟೆಕ್ಟರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಇಲ್ಲಾಂದರೆ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ನಾನು
ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಹಾಗೆ ಮಾಡ್ತಾ ಇದ್ದೀನಿ. ನಾನು ಹೇರ್ ಸಿರಮ್ ಇದೆ, ಅದನ್ನು ಆ್ಯಕ್ಚುಲಿ ಹೇರ್ ವೆಟ್ಟಿದ್ದಾಗಲೇ ಹಾಕೊಬೇಕು. ಸೊ ಈ ಥರ ಕಾಣಿಸುತ್ತೆ. ನಾನು ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ. ಅಂದರೆ ಬಟ್ ಇವಾಗ ಹೇಳ್ತಾ ಇರೋದು, ಸೊ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ, ಸೊ ಆಫ್ಟರು ಬಿಫೋರ್ ಯಾವ ಥರ ಇದೆ ಅಂತ ಹೇಳಿ. ಸೊ ಅದಕ್ಕೇ ಪೂರ್ತಿ ಮಾಡ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಮುಗೀತು, ಈ ಥರ ಕಾಣಿಸ್ತಾ ಇದೆ. ಅಂದರೆ ನಾನು ಇನ್ನೂ ಪೂರ್ತಿಯಾಗಿ ಮಾಡೇ ಇಲ್ಲ, ಬಟ್ ಆದ್ರೂ ನನಗೆ ನೀಟಾಗಿ ರಿಸಲ್ಟ್ ಕಾಣಿಸ್ತಾ ಇದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬೇಕು ಅಂದರೆ ನಿಮ್ಗೆ ಇನ್ನೂ ಬೇಕು ಅಂದರೆ ನೀವು ಇನ್ನೂ ಮಾಡ್ಬೋದು. ನನಗೆ ಸ್ವಲ್ಪ ನ್ಯಾಚುರಲಾಗಿ ಕಾಣಿಸೋದು ಇಷ್ಟ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿದೆ. ಬಟ್ ಪೂರ್ತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆವಾಗಲಿಗೂ ಇವಾಗಲಿಗೂ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ. ಸೊ ನನಗೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕು ಅಂದರೆ ಬೈ ಮಾಡಿ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 2500 ರುಪೀಸ್, ಅಂದರೆ 2499 ರೂಪಾಯಿ, ₹1 ಕಡಿಮೆ, 2500ಕ್ಕೆ. ನನಗೆ ಇಷ್ಟ ಆಯಿತು, ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಕನ್ವೀನಿಯೆಂಟ್ ಆಗಿದೆ ಯೂಸ್ ಮಾಡೋದಕ್ಕೆ. ಎವ್ರಿಡೇ ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನನಗೆ ದಿನ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ತಿತ್ತು. ಇಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಸಡನ್ನಾಗಿ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ತುಂಬ ಟೈಮ್ ಬೇಕಿರ್ತಿತ್ತು. ಬಟ್ ಇದು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಆ್ಯಂಡ್ ಇದು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂದರೆ 8 hours 12 hours ಇರಬೇಕು ಅಂದರೆ ಹೇರ್ ಮೌಸ್ ಅಂತ ಬರುತ್ತೆ. ಅಂದರೆ ಅದು ಒಂಥರ ಈ ನೊರೆ ಥರ ಇರುತ್ತೆ. ಸೊ ಅಂದರೆ ಶಾಂಪೂ ಹಾಕಿದಾಗ ನಮಗೆ ಬರುತ್ತಲ್ಲ, ಸೊ ಆ ಥರ ಇರುತ್ತೆ. ಅದನ್ನು ಹಾಕುತ್ತೆ ಅವರೆಲ್ಲ ಕ್ಯಾಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಬೈ ಮಾಡಿ. ನಿಮ್ಮ ಅಂದರೆ ನನಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ಇನ್ಮೇಲೆ ಯುನಿಕ್ ಆಗಿರೋ ಪ್ರಾಡಕ್ಟ್ ರಿವ್ಯೂ ಮಾಡ್ತಿರ್ತೀನಿ. ಸೊ ನಾನೇನು ಬೈ ಮಾಡ್ತೀನಿ ಪ್ರತಿಯೊಂದೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.